ನೋಡಿ ಗೈಸ್, ನಮ್ಮನೆ ನ್ಯೂ ಇಯರ್ಗೆ ರಂಗೋಲಿ ಬಿಟ್ಟವ್ರು ನಮ್ಮಮ್ಮ. ರಂಗೋಲಿಲಿ ನೋಡಿ ಹೊಡ್ಸೋರೆ. ಬನ್ನಿ, ನಮ್ಮಮ್ಮ ಬೆಳಗ್ಗೆ ಅದಕ್ಕೆ ಎಲ್ಲ 5 ಗಂಟೆಗೆ ಎದ್ದು ಒರೆಸಿ ಕ್ಲೀನ್ ಮಾಡೋರೆ. ಈಗ ಒಳಗೆ ಬಂದರೆ ಈಚೆ ಎಲ್ಲ ಮುಗೀತು. ಒಳಗೆ ಬಂದರೆ ಇಲ್ಲಿ ಕ್ಲೀನ್ ಮಾಡ್ತಾವ್ರೆ, ಒರೆಸ್ತವ್ರು ನಮ್ಮಮ್ಮ. ಫೇಸ್ ತೋರಿಸಿ. ಫೇಸ್ ಕ್ಲಿಯರ್ ಕಾಣಿಸ್ತೈತಾ? ಹಲೋ, ಹಾಯ್, ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಸೊ ಫ್ಯಾಮ್, ಇದು ಬಂದು ಇಯರ್ ಫಸ್ಟೇ ಸ್ಟಾರ್ಟ್ ಮಾಡ್ತಾ ಇರುವಂಥ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ಲಾಂಗ್ ವ್ಲಾಗೇ ಆಯಿತು, ತುಂಬ ದಿನ ಆಯಿತು ವೀಡಿಯೋನ ಮಾಡಿ. ಸ್ವಲ್ಪ ತುಂಬಾ ಬ್ಯುಸಿ ಇರೋ ಕಾರಣ ಯಾವುದೇ ಥರದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಫೈನಲಿ ಹೊಸ ವರ್ಷದ ದಿನ ವೀಡಿಯೋನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಸ್ ಯೂಶ್ವಲ್ ಇದ್ದಿದ್ದೆ, ಹೊಸ ವರ್ಷ ಅಂತಂದರೆ ಕೆಲಸ, ಕ್ಲೀನಿಂಗು ಎಲ್ಲ ಇರುತ್ತೆ. ನೈಟ್ ಏನು ಮಾಡೋಕ್ಕಾಗಿರಲಿಲ್ಲ, ನೈಟ್ ಏನು ಮಾಡಿರಲಿಲ್ಲ. ಬೆಳಿಗ್ಗೆ ಬೇಗನೆ 3:34 ಎದ್ದು ಕಂಪೌಂಡೆಲ್ಲ ತೊಳೆದು ನೋಡ್ಕೊಬಂದ್ರಲ್ಲ, ನನ್ನ ಮಗ ತೋರಿಸಿದ್ನಲ್ಲ, ರಂಗೋಲಿ ಎಲ್ಲ ಬಿಟ್ಟು ಬಣ್ಣ ಎಲ್ಲ ಹಚ್ಚಿ ಒಳಗಡೆನೂ ಕೂಡ ಇನ್ನೇನು ಆಲ್ಮೋಸ್ಟ್ ಆಯಿತು. ಕಿಚನ್ ಕ್ಲೀನಿಂಗ್ ಆಯಿತು, ಡೀಪ್ ಕ್ಲೀನಿಂಗ್ ಆಯಿತು ಕಿಚನು, ಆ್ಯಂಡ್ ರೂಮ್ಗಳೆಲ್ಲ ಕ್ಲೀನ್ ಆಯಿತು. ಹಾಲು ಕೂಡ ಅಷ್ಟೇ, నేను ಜಸ್ಟ್ ಒಂದಿಷ್ಟು ಅಗಲ ಮಾಪ್ ಮಾಡಿಬಿಟ್ರೆ ಸದ್ಯದ ಕ್ಲೀನಿಂಗ್ ಕೆಲಸ ಮುಗಿಯುತ್ತೆ. ಅದು ಮುಗಿಸ್ಬಿಟ್ಟು ಇನ್ನು ಫ್ರೆಶ್ ಅಪ್, ಸ್ನಾನ ಮುಗಿಸ್ಬೇಕು, ದೇವ್ರ ಮನೆ ರೆಡಿ ಮಾಡಬೇಕು, ಪೂಜೆ ಮಾಡಬೇಕು. ಮಾಡ್ತಾಯಿದ್ದೀನಿ. ಮಾರ್ನಿಂಗ್ 4 ಸ್ಟಾರ್ಟ್ ಮಾಡ್ಕೊಂಡಿರೋ ಕೆಲಸ ಇನ್ನೂ ಕಂಪ್ಲೀಟಾಗಿ ಮುಗ್ದಿಲ್ಲ. ಟೈಮ್ ಬಂದು 9:30 ಆಗೈತೆ. ಎಷ್ಟೊತ್ತು ಮುಗಿಯುತ್ತೆ ಗೊತ್ತಿಲ್ಲ. ಈ ರೀತಿಯಲ್ಲಿ ಕೆಲಸದ ಜೊತೆಯಲ್ಲಿ ಹೊಸ ವರ್ಷನ ಶುರು ಮಾಡಿದ್ದೀನಿ. ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮುಖ ಏನು ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಒಂದು ದಿನ ಅಂದರೆ ಹೊಸ ವರ್ಷಕ್ಕೂ ಒಂದು ದಿನ ಲೇಟಾಗಿ ಈ ವಿಡಿಯೋ ಅಪ್ಲೋಡ್ ಆಗುತ್ತೆ, ಆದರೂ ಪರವಾಗಿಲ್ಲ. ತಿಂಗಳು ತುಂಬ ತನಕನೂ ಹೊಸ ವರ್ಷನೇ ಆಗಿರುತ್ತೆ. ಹಂಗಾಗಿ ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ, ಈ ವರ್ಷ ನೀವು ಅಂದ್ಕೊಂಡಿರುವಂಥ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ಇಷ್ಟದಂತೆ ಈಡೇರಲಿ ಅಂತ ಹೇಳ್ತಾ, ಇರುವಂಥ ಕಷ್ಟಗಳೆಲ್ಲ ದೂರ ಆಗಿ ನಿಭಾಯಿಸುವಂಥ ಸುಖಕರ ಜೀವನ ನಿಮ್ಮದಾಗಲಿ ಈ ವರ್ಷ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡ್ತಾ ಇರಿ. ಆ್ಯಂಡ್ ಇವಾಗ ನಾನು ಕೆಲಸ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ, ಆಯಿತಾ? ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಪೂಜೆ ಮಾಡೋಕ್ಕೆ ತಯಾರಾಗೋರೆ. ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟು ನಾನು ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಕೂಡ ರೆಡಿ ಮಾಡಾಗಿದೆ. ಇವಾಗ ಪೂಜೆ ಮಾಡೋದೊಂದೇ ಬ್ಯಾಲೆನ್ಸ್ ಇರೋದು. ಪೂಜೆ ಮಾಡೋದಕ್ಕೆ ಇವತ್ತು ಗುರುವಾರ, ಜೊತೆಗೆ ಹೊಸ ವರ್ಷ ಕೂಡ ಆಗಿರೋದ್ರಿಂದ ಹೊಸ ವರ್ಷಕ್ಕೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ರಾಯರ ನೈವೇದ್ಯಕ್ಕೂ ಕೂಡ ಬೇಕಲ್ವಾ, ಸೊ ಹಂಗಾಗಿ ಹಾಲ್ಕೀರ್ನ ಮಾಡೋಣ ಅಂತ ಹೇಳಿ ಹಾಲ್ಕೀರ್ ಮಾಡಿದೆ. ಇವಾಗ ಇನ್ನೇನಿಲ್ಲ, ಪೂಜೆ ಮುಗಿಸೋದಷ್ಟೇ. ಟೈಮ್ ಬಂದು ಆಲ್ರೆಡಿ ಆಫ್ಟರ್ನೂನ್ ಕಂಪ್ಲೀಟ್ ಆಗ್ತಾ ಬಂತು. ಇವಾಗ ಬೇಗ ಪೂಜೆ ಎಲ್ಲ ಮುಗಿಸಿ ಮಧ್ಯಾಹ್ನ ಕೂಡ ಕೆಲಸದವರು ಊಟಕ್ಕೆ ಬರ್ತಾರೆ. ಅವ್ರಿಗೆ ಊಟಕ್ಕೆ ಏನು ರೆಡಿ ಮಾಡೋದು ಅಂತ ಇದ್ದರೆ, ಸ್ವಲ್ಪ ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ, ಸ್ವಲ್ಪ ಸಾಂಬಾರು ಕೂಡ ಇತ್ತು, ಅದನ್ನೇ ಅಡ್ಜಸ್ಟ್ ಮಾಡೋಣ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಬಜ್ಜಿ ಎಲ್ಲ ಹಾಕಿ ಊಟಕ್ಕೆಲ್ಲ ಹಾಕೊಟ್ಬಿಟ್ಟು, ಇವತ್ತು ಗುರುವಾರದ ಪ್ರಯುಕ್ತ ಹೊಸ ವರ್ಷಕ್ಕೆ ದೇವಸ್ಥಾನಕ್ಕೆ ಹೋಗಲೇಬೇಕಾಗಿತ್ತು. ಆ್ಯಂಡ್ ಗುರುವಾರ ಕೂಡ ಇರೋದ್ರಿಂದ ರಾಯರ ಮಠಕ್ಕೆ ಬರೋಣ ಅಂತ ಹೇಳಿ ಬಂದೆ. ನಾನು ಎಲ್ರಿಗೂ ಊಟ ಎಲ್ಲ ಕೊಟ್ಟು ಪಾತ್ರೆ ಎಲ್ಲ ತೆಗೆದಿಟ್ಟು ಮಠಕ್ಕೆ ಬರುವಷ್ಟರಲ್ಲಿ ಆಲ್ಮೋಸ್ಟ್ ಈವ್ನಿಂಗ್ 4:15 ಈ ಥರ ಆಗೇ ಹೋಗಿತ್ತು. ಬಂದಾಗ ಡೋರ್ ಕ್ಲೋಸ್ ಆಗಿತ್ತು. ಮಧ್ಯಾಹ್ನ ಒಂದು 3 ಗಂಟೆ ತನಕನೂ ಓಪನ್ ಇತ್ತಂತೆ. ಅದಾದಮೇಲೆ ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು. ಅಲ್ಲೇ ಅವರ ಮನೆ ಕೂಡ ಇರೋದು, ಅಂದರೆ ಅರ್ಚಕರು ಯಾರು ಏನಿರ್ತಾರಲ್ಲ ಅವ್ರ ಮನೆ ಕೂಡ ಅಲ್ಲೇ ಇರೋದು. ಅವ್ರನ್ನ ಕೇಳಿದ್ದಕ್ಕೆ 5 ಗಂಟೆಗೆ ಬಂದು ಓಪನ್ ಮಾಡ್ತೀವಿ ಅಮ್ಮ ಅಂತ ಹೇಳಿದ್ರು. ಸರಿ, ಇನ್ನೇನು ಬಂದಿದ್ದೀವಲ್ಲ ಅಂತ ಹೇಳಿ ಅಲ್ಲೇ ಕಾಯ್ಕೊಂಡು ಕೂತಿದ್ವಿ. ಕರೆಕ್ಟಾಗಿ 5 ಗಂಟೆಗೆ ಬಂದು ಅವರು ಬಾಗಿಲನ್ನ ತೆಗೆದ್ರು. ಬಾಗಿಲು ತೆಗೆಯುವಷ್ಟರಲ್ಲಿ ಸಿಕ್ಕಾಪಟ್ಟೆ ಜನ ಬಂದು ಆಲ್ರೆಡಿ ಕಾಯ್ತಾ ಇದ್ರು. ಆ್ಯಂಡ್ ಅವ್ರು ಬಾಗಿಲು ತೆಗೆದ್ಮೇಲೆ ಒಳಗಡೆ ಬಂದ್ವಿ. ಒಳಗಡೆ ಬಂದು ರಾಯರ ದರ್ಶನ ಮಾಡಿದ್ದು ಸೋ ಬ್ಲೆಸ್ಸಿಂಗ್ ಅಂತ ಅನ್ನಿಸ್ತು. ಮನಸ್ಸಿಗಂತೂ ಎಷ್ಟು ಸಮಾಧಾನ ಅನ್ನಿಸ್ತು ಅಂದರೆ, ರಾಯರನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ನಿಸ್ತಿತ್ತು, ಅಷ್ಟು ಖುಷಿ ಆಗ್ತಾಯಿತ್ತು. ಆ್ಯಂಡ್ ಅವರ ಅಲಂಕಾರನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಈ ಒಂದು ಮಠದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಮಠದ ಒಳಗಡೆನೆ ವೆಂಕಟರಮಣ ಸ್ವಾಮಿ ಗೋವಿಂದ
ಇವರ ಒಂದು ಗರ್ಭಗುಡಿ ಕೂಡ ಈ ಮಠದ ಒಳಗಡೆನೇ ಇದೆ ಒಂದು ಸೈಡು. ಇನ್ನೊಂದು ಸೈಡು ಆಂಜನೇಯ ಸ್ವಾಮಿಯ ಒಂದು ಗರ್ಭಗುಡಿ ಕೂಡ ಇಲ್ಲೇ ಇದೆ. ಅದನ್ನು ಕೂಡ ದರ್ಶನ ಮಾಡಿ ಅವರೂ ಕೂಡ ಎಷ್ಟು ಚೆನ್ನಾಗಿ ಎಷ್ಟು ಎದ್ದು ಬರೋ ರೀತಿಯಲ್ಲಿ ಗೋವಿಂದ ಕಾಣಿಸ್ತಿದ್ರು ಅಂತ ಅಂದರೆ ನಿಜವಾಗ್ಲೂ ನೀವು ಒಂದು ರೌಂಡ್ ನೋಡಿ ಕಳೆದೋಗ್ತೀರಾ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ವೆಂಕಟರಮಣ ಸ್ವಾಮಿ ಗರ್ಭಗುಡಿ. ನೋಡ್ತಿದ್ದೀರಲ್ಲ ನೀವು, ಇಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ನಾನು ಏನು ಪ್ರಾರ್ಥನೆ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿಬಿಟ್ಟಿದ್ದೆ. ನನ್ನ ಮಗನ ವೀಡಿಯೋ ಮಾಡ್ಕೊ ಅಂತ ಬಿಟ್ಟರೆ ಅವ್ನು ಹೆಂಗೆ ವೀಡಿಯೋ ಮಾಡ್ಕೊಂಡವನಿ ಅಂತ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ಕೂಡ ಅಷ್ಟು ಕ್ಲಿಯರ್ ಆ್ಯಂಡ್ ಕ್ಲಾರಿಟಿಯಾಗಿ ವೀಡಿಯೋ ಮಾಡ್ಕೊಂಡಿಲ್ಲ. ನೋಡಿ ಇಲ್ಲಿ ಈ ಸೈಡಲ್ಲಿ ಬಂದರೆ ಆಂಜನೇಯ ಸ್ವಾಮಿನ ಸ್ಥಾಪನೆಗೊಳಿಸಿರೋದು. ಒಂದು ರೌಂಡು ಪೂರ್ತಿ ದರ್ಶನ ಎಲ್ಲ ಮಾಡಿಕೊಂಡು ಸುತ್ತ ಇರುವಂಥ ಆಂಜನೇಯ ಸ್ವಾಮಿ ಹಾಗೆ ರಾಯರ ಪ್ರತಿಮೆಗಳೆಲ್ಲವನ್ನು ನೋಡಿಕೊಂಡು ಪ್ರದಕ್ಷಿಣೆ ಹಾಕಿ ದರ್ಶನ ಮಾಡಿಕೊಂಡು ಪ್ರಸಾದನ ಇಸ್ಕೊಂಡು ಮಂತ್ರಾಕ್ಷತೆನ ಇಸ್ಕೊಂಡು ಇವತ್ತು ಗುರುವಾರ ಸೋ ಬ್ಲೆಸ್ಸಿಂಗ್ ಅಂತಲೇ ಅನ್ನಿಸ್ಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದಾದಮೇಲೆ ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಪ್ರಾರ್ಥನೆ ಎಲ್ಲ ಮಾಡಿ ನೋಡಿ ರಾಯರನ್ನ ಎಲ್ಲಿ ಎಷ್ಟು ಸಾರಿ ನೋಡಿದ್ರೂ ಕೂಡ ಸಮಾಧಾನ ಅಂತ ಅನ್ಸೋದೇ ಇಲ್ಲ ಅಲ್ವಾ. ನನ್ನ ಮಗ ಫೋನ್ನ ನೀಟಾಗಿ ಇಟ್ಕೊಂಡಿಲ್ಲ, ಅದೊಂದು ಬೇಜಾರು. ಸಿಕ್ಕಾಪಟ್ಟೆ ಹಿಂಗೆಲ್ಲ ಆಡ್ಸೋನೆ. ಎಲ್ಲೂ ಕೂಡ ನಾನು ಹೇಳಿದ್ನಲ್ಲ ವೆಂಕಟರಮಣ ಸ್ವಾಮಿನ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂತ, ಅದನ್ನಂತೂ ಎಲ್ಲೂ ಕೂಡ ನಾನು ಈಗಷ್ಟೇ ವೀಡಿಯೋನ ನೋಡ್ತಾ ಇದ್ದೀನಿ, ಎಲ್ಲೂ ಕೂಡ ಅಷ್ಟು ಕ್ಲಿಯರ್ ಆ್ಯಂಡ್ ಕ್ಲಾರಿಟಿಯಾಗಿ ವೀಡಿಯೋ ಮಾಡ್ಕೊಂಡೇ ಇಲ್ಲ. ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದಂಥ ಗರ್ಭಗುಡಿನ ಇರಲಿ ಬಿಡಿ. ಮತ್ತೆ ಒಂದು ರೌಂಡ್ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಬಂದು ರಾಯರನ್ನ ಮತ್ತೊಂದು ಸಾರಿ ದರ್ಶನ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಅದಾದಮೇಲೆ ಸರಿ ಮನೆಗೆ ಹೋಗೋಣ, ಇನ್ನೇನು ಸಂಜೆ ಆಗ್ತಾ ಬಂತು. ಹೇಳಿದ್ನಲಾಗೆ ಅಡುಗೆ ಎಲ್ಲ ಮಾಡಿ ಊಟಕ್ಕೆಲ್ಲ ಹಾಕ್ಕೊಟ್ಟು ಆ ಪಾತ್ರೆ ಏನೂ ತೊಳೆದಿರಲಿಲ್ಲ, ಮತ್ತು ಕಿಚನು ಕೂಡ ಮತ್ತೆ ಗಲೀಜಾಗಿತ್ತು, ಅದನ್ನು ಕೂಡ ಕ್ಲೀನ್ ಮಾಡಿರಲಿಲ್ಲ. ಮೊದಲು ಟೈಮ್ ಆಗಿದೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ, ಇಲ್ಲಿ ಇಷ್ಟು ಲೇಟಾಗುತ್ತೆ ಅನ್ನೋದಾಗಿದ್ದರೆ ಆ ಕ್ಲೀನಿಂಗ್ನು ಮುಗಿಸೇ ಹೋಗ್ತಿದ್ದೆ. ತೆಗ್ದಿರ್ತಾರಲ್ವ ಅಂತ ಹೇಳಿ ಬಂದು ಕಾದು ಪರವಾಗಿಲ್ಲ ಅಂತೇಳಿ ವಾಪಸ್ ಮನೆಗೆ ಬಂದೆ. ಬರುವಷ್ಟರಲ್ಲಿ ಅಪ್ಪನೂ ಕೂಡ ಬಂದಿದ್ದರು. ಸರಿ ಅಂತ ಹೇಳಿ ಸಂಜೆ ಮತ್ತೆ ಟೀ ಎಲ್ಲ ಮಾಡಿಕೊಟ್ಟು ಕೆಲಸದವ್ರಿಗೆ ಇದ್ದಂಥ ಪಾತ್ರೆಗಳನ್ನೆಲ್ಲನೂ ಸಿಂಕ್ಗೆ ಹಾಕಿ ಅಡುಗೆ ಕೆಲಸ ಎಲ್ಲನೂ ಮುಗಿಸಿ ರಾತ್ರಿ ಊಟಕ್ಕೂ ಕೂಡ ಹಾಕ್ಕೊಟ್ಟೆ. ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನಪ್ಪ ಮಲ್ಕೊಳ್ಳೋದೇನು ಅಷ್ಟರಲ್ಲಿ ನನ್ನ ಮಗ ಕೇಕ್ ಬೇಕೇ ಬೇಕು ಅಂತ ಆಟ ಮಾಡೋದಕ್ಕೆ ಇಟ್ಕೊಬಿಟ್ಟ. ನನಗೆ ಕಟ್ ಮಾಡಿಸೋದಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಯಾಕೆ ಅಂತಂದರೆ ನಾವು ಪ್ರತಿ ವರ್ಷ ಫ್ಯಾಮಿಲಿ ಎಲ್ಲ ಅಂದರೆ ಅಕ್ಕ, ನಾನು, ತಂಗಿ, ಮಕ್ಕಳು ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಹಂಗಾಗಿ ಈ ಸಾರಿ ಯಾರೂ ಇಲ್ವಲ್ಲ ಅಂತ ಬೇಡ ಅಂತ ಅಂದ್ಕೊಂಡೆ. ಆದರೆ ನನ್ನ ಮಗ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹಠ ಮಾಡ್ದೆ. ಸರಿ ಅಂತ ಹೇಳಿ ಒಂದು ಅರ್ಧ kg ಕೇಕನ್ನ ತರಿಸಿ ಕಟ್ ಮಾಡ್ಕೊಳಪ್ಪ, ಇನ್ನೇನು ಮಾಡೋದು. ಅವು ಖುಷಿ ಪಟ್ಟಾಗ ಇಲ್ಲ ಅಂತ ಹೇಳೋಕ್ಕೂ ಮನಸ್ಸಾಗಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗೈತೆ. ಹಂಗಾಗಿ ಒಂದು ಅರ್ಧ kg ತೊಗೊಬಂದು ಕಟ್ ಮಾಡ್ಕೊ ಅಂತ ಹೇಳಿ ಕೇಕ್ನ ತರಿಸ್ಕೊಟ್ವಿ. ನೀನು ಅಲ್ಲಲ್ಲಲ್ಲಲ್ಲೋ ಈ ನಾಟಕ ಆಡ್ಬೇಡ, ಕಟ್ ಮಾಡು. ಕರ್ಕೋತಾತ್ನ ಚಪ್ಪಲೆ ಬಳಿ. ಹ್ಯಾಪಿ ನ್ಯೂ ಇಯರ್ ಕುಶಾಲ್, ಹ್ಯಾಪಿ ನ್ಯೂ ಇಯರ್ ನಿನಗೆ. ಹ್ಯಾಪಿ ನ್ಯೂ ಇಯರ್ ಟು ಕಣೋ, ವಿಶ್ ಮಾಡು ಅವನಿಗೆ. ಹ್ಯಾಪಿ ನ್ಯೂ ಇಯರ್ ಕುಶಾಲ್ ಗೌಡ ಅಂತ. ಅವಳಿಗಂತೆ ತಿನ್ಸ್ಬಿಡು. ಹಂಗೆ ಕ್ಯಾಲಿ ಕ್ಯಾಮ್ರತವು ಹೋಗ್ರಿ. ಇನ್ನೇನು ಸರಿ, ಮತ್ತೊಂದು ಸಾರಿ ಹೊಸ ವರ್ಷದ ಶುಭಾಶಯಗಳು. ಗುಡ್ ನೈಟ್, ಬಾಯ್. ತಾಳ್ರಿ, ಇಟ್ಕೊಳ್ರಿ, ಫೋನ್ ಇಟ್ಕೊಂಡ್ರಿ ಬಿಡು. ರೆಕಾರ್ಡ್ ಆಯ್ತಾ ಇದ್ದ.
ಹ್ಯಾಪಿ ನ್ಯೂ ಇಯರ್. ಫೋನ್ ಇಸ್ಕೊಬನ್ನಿ. ಏ ಕೈ ಹ್ಯಾಪಿ ನ್ಯೂ ಇಯರ್ ಪಾ. ಕಣ್ರಿ. ಈ ಕಡೆ ಬರೋ. ಹ್ಯಾಪಿ ನ್ಯೂ ಇಯರ್. ತಗೋ ಕೇಕ. ಈ ರೀತಿಯಲ್ಲಿ ನಮ್ಮ ಮನೆಯ ಸ್ಮಾಲ್ ನ್ಯೂ ಇಯರ್ ಸೆಲೆಬ್ರೇಷನ್ ಮುಗೀತು. ಇವಾಗ ಅಪ್ಪಂದು ಆಲ್ರೆಡಿ ಊಟ ಆಗಿದೆ, ನಾವು ಊಟ ಮಾಡಬೇಕಷ್ಟೇ. ಹಸ್ಬೆಂಡ್ಗೆ ರೈಸ್ ಹಾಕೊಟ್ಬಿಟ್ಟು ನನ್ನ ಮಗ ಬಂದು ಪಿಜ್ಜಾ ಬೇಕೇ ಬೇಕು ಅಂತ ಆಟ ಮಾಡಿ ತರಿಸ್ಕೊಂಡ. ಹೊರಗಡೆ ಎಲ್ಲೂ ಕರ್ಕೊಂಡೋಗಲಿಲ್ಲ, ಸುತ್ತಾಡಿಸ್ಲಿಲ್ಲ. ಪ್ರತಿ ವರ್ಷ ನಮ್ಮ ಫ್ಯಾಮಿಲಿ ಆಗಲೇ ಹೇಳಿದ್ನಲ್ಲ, ನಾನು ಅಕ್ಕ ತಂಗಿ, ಅದರಲ್ಲೂ ಲಾಸ್ಟ್ ಇಯರ್ ಅಂತೂ ಅಕ್ಕನ ಮನೆಯಲ್ಲಿ ಸೇರಿಕೊಂಡು ಧೂಳು ಎಬ್ಬಿಸ್ಬಿಟ್ಟಿದ್ವಿ. ಗೇಮ್ಸ್ ಆಡೋದಂತೆ, ಸಾಂಗು, ಡ್ಯಾನ್ಸು, ಕೂಗಾಡೋದು, ಗಿರ್ಚಾಡೋದು. ಯಪ್ಪ, ಒನ್ ಡೇ ಪೂರ್ತಿ ಹೆಂಗೆ ಕಳೀತು ಅಂತಲೇ ಗೊತ್ತಿರಲಿಲ್ಲ ಲಾಸ್ಟ್ ಇಯರ್ ಅಕ್ಕವ್ರ ಮನೆಯಲ್ಲಿ. ಇನ್ನು ಪ್ರತಿ ವರ್ಷ ಹೊರಗಡೆ ದೇವಸ್ಥಾನಗಳಿಗೆ ಹೋಗಿ ಅಲ್ಲೇ ಸೆಲೆಬ್ರೇಟ್ ಎಲ್ಲ ಮಾಡ್ಕೊಂಡು ಬರ್ತಿದ್ವಿ ಪೂರ್ತಿ ಎಲ್ಲರೂ. ಈ ಸಾರಿನೇ ಹಿಂಗೆ ಮೀಟೇ ಮಾಡೋಕ್ಕಾಗಲಿಲ್ಲ, ಯಾರೂ ಮೀಟೇ ಮಾಡಲಿಲ್ಲ ಅಂತ ಹೇಳಿ ಕೆಲಸದ ಬ್ಯುಸಿನಲ್ಲಿ. ಹಂಗಾಗಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ಆ್ಯಂಡ್ ಅವನು ಸಿಕ್ಕಾಪಟ್ಟೆ ಹಠ ಮಾಡ್ತಾಯಿದ್ದ, ಹೊರಗಡೆನೂ ಎಲ್ಲೂ ಕರ್ಕೋಗಲಿಲ್ಲ, ಏನೂ ಕೊಡಿಸಿಲ್ಲ ಮಾಡಿಲ್ಲ ಅಂತ. ಅವ್ರ ಅಪ್ಪಂಗೆ ಹೇಳ್ಬಿಟ್ಟು ಸರಿ ಅಂತ ಹೇಳಿ ಪಿಜ್ಜಾನ ತರಿಸ್ಕೊಂಡ. ನಾನು ಮತ್ತು ಅವನು ಪಿಜ್ಜಾನ ತಿನ್ಕೊಂಡ್ವಿ. ಅವ್ರ ಅಪ್ಪಂಗೆ ರೈಸ್ನ ಹಾಕ್ಕೊಟ್ಬಿಟ್ಟು ಟೇಸ್ಟ್ ತುಂಬ ಚೆನ್ನಾಗಿತ್ತು ಪಿಜ್ಜಾ ತಿಂದಾದಮೇಲೆ ಇನ್ನು ಅವ್ರಿಗೆ ಊಟ ಹಾಕ್ಕೊಟ್ಬಿಟ್ಟು ಇನ್ನೇನಿಲ್ಲ ಫ್ರೆಂಡ್ಸ್, ಪಾತ್ರೆ ಐತೆ, ಸ್ವಲ್ಪ ಪಾತ್ರೆ ಎಲ್ಲ ತಿಕ್ಕಬೇಕು ಈಗ. ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ನ್ಯೂ ಇಯರ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.